ನಮಸ್ಕಾರ. ಎನ್ಎಂಸಿ ವಾರ್ತೆಗಳಿಗೆ ಸ್ವಾಗತ. ಈಗ ಇಂದಿನ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆಯ ಮೂಲಕ ಕಾಂಗ್ರೆಸ್ನ ಬಲ ಪ್ರದರ್ಶನ, ಅಭ್ಯರ್ಥಿಯನ್ನು ಗೆಲ್ಲಿಸಿದ ಎಲ್ಲ ಮತದಾರರಿಗೆ ಅಭಿನಂದನೆಗಳು. ಮಾಜಿ ಕೇಂದ್ರ ಸಚಿವ ಆಸ್ಕರ್ ಫೆರ್ನಾಂಡಿಸ್ ಹೇಳಿಕೆ. ರಾಜ್ಯದಲ್ಲಿ 2ನೇ ಸುತ್ತಿನ ಪಲ್ಸ್ ಪೋಲಿಯೋ ಲಸಿಕೆ ಜನವರಿ 17ರಿಂದ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ. ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆ. ಉಡುಪಿಯಲ್ಲಿ 5ನೇ ಪರ್ಯಾಯೋತ್ಸವದ ಸಂಭ್ರಮ. ಜಾತಿ ಮತ ಭೇದ ಮರೆತು ಭಕ್ತರಿಂದ ಹೊರೆಕಾಣಿಕೆ. ಉಡುಪಿಯಲ್ಲಿ ನಡೆಯುತ್ತಿದೆ ಭರದ ಸಿದ್ಧತೆ. ಶೃಂಗಾರಗೊಂಡಿದೆ ಉಡುಪಿ ನಗರ. ವಾರ್ತೆಗಳ ವಿವರ. ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರತಾಪಚಂದ್ರ ಶೆಟ್ಟಿಯವರನ್ನು ಗೆಲ್ಲಿಸಿದ ಮತದಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ಮಾಜಿ ಕೇಂದ್ರ ಸಚಿವ ಆಸ್ಕರ್ ಫೆರ್ನಾಂಡಿಸ್ ಹೇಳಿದ್ದಾರೆ. ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನು ಗೆಲ್ಲಿಸಿದ ಎಲ್ಲ ಜನಪ್ರತಿನಿಧಿಗಳು ಮತದಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ಮಾಜಿ ಕೇಂದ್ರ ಸಚಿವ ಸಂಸದ ಆಸ್ಕರ್ ಫೆರ್ನಾಂಡಿಸ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವು ಒಗ್ಗಟ್ಟಾಗಿದೆ ಎನ್ನುವುದನ್ನು ವಿಧಾನ ಪರಿಷತ್ ಚುನಾವಣೆ ತೋರಿಸಿಕೊಟ್ಟಿದೆ ಎಂದರು. ಕರ್ನಾಟಕ ಸರ್ಕಾರವು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 10 ತಿದ್ದುಪಡಿಗಳನ್ನು ತಂದಿದೆ. ಈ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಿದೆ. ರಾಜೀವ್ ಗಾಂಧಿ ಅವರು ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಕಂಡಿದ್ದ ಕನಸನ್ನು ಕರ್ನಾಟಕ ನನಸುಗೊಳಿಸಿದೆ. ಈ ವಿಚಾರ ಜನರಿಗೆ ತಿಳಿಯಬೇಕಿದೆ ಎಂದರು. ಮಹಾತ್ಮಾಜಿಯವರ ಒಂದು ಕನಸು ಏನಿತ್ತು ಅದು ಸಂಪೂರ್ಣ ಜಾರಿಗೆ ಆಗ್ತಾ ಇಲ್ಲ. ಪಂಚಾಯತ್ ರಾಜ್ ವ್ಯವಸ್ಥೆ ಆ ರೀತಿ ಇಲ್ಲ ನಮ್ಮದು. ಅದನ್ನು ಸರಿ ಮಾಡಬೇಕಂತ ಹೇಳುವಂಥ ದೊಡ್ಡ ಒಂದು ಹೋರಾಟ ಕೊಟ್ಟವರು ಶ್ರೀಮಾನ್ ರಾಜೀವ್ ಗಾಂಧಿ. ಎಲ್ಲಿವರೆಗೆ ಕೆಲವು ರಾಜ್ಯಗಳಲ್ಲಿ ಪಂಚಾಯತ್ ರಾಜ್ ಚುನಾವಣೆಗಳೇ ಆಗಲಿಲ್ಲ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದಂದಿನಿಂದ ಈ ಕಾನೂನು ಪಾರ್ಲಿಮೆಂಟ್ನಲ್ಲಿ ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಆಗೋ ತನಕ ಪಂಚಾಯತಿನ ಚುನಾವಣೆಗಳಾಗಲಿಲ್ಲ. ಇದೇ ವೇಳೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ್ ರೈ, ವಿಧಾನ ಪರಿಷತ್ ಚುನಾವಣೆಯ ಮೂಲಕ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಬಲ ಪ್ರದರ್ಶನಗೊಂಡಿದೆ. ರಾಜ್ಯ ಸರ್ಕಾರದ ಯೋಜನೆಗಳೆಲ್ಲವೂ 100% ಅನುಷ್ಠಾನಗೊಂಡ ಜಿಲ್ಲೆ ಎಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಭೂ ಮಸೂದೆ ಕಾಯ್ದೆಗಳನ್ನು ಅಚ್ಚುಕಟ್ಟಾಗಿ ಜಾರಿಗೆ ತರಲಾಗಿದೆ ಎಂದು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆ 94C ಈಗ ಒಂದು ಸರ್ಕಾರದಾಗಲಿ ಕೂತವರಿಗೆ ಅವರ ಮನೆ ಸ್ಥಳವನ್ನು ಮಂಜೂರು ಮಾಡಬೇಕು ಅಂತ ಅತ್ಯಂತ ಹೆಚ್ಚು ಅರ್ಜಿ ಇರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಅತ್ಯಂತ ಹೆಚ್ಚು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಅರ್ಜಿ ಇರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಇವತ್ತು ಯಾವುದೇ ಸಾಮಾಜಿಕ ಕಾಳಜಿಯುಳ್ಳಂಥ ಕಾರ್ಯಕ್ರಮಗಳು ಬಂದಾಗ ಅದು ಯಥಾವತ್ತಾಗಿ ಅನುಷ್ಠಾನವಾಗಿರ್ತಕ್ಕಂಥ ಜಿಲ್ಲೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ. ಪಂಚಾಯತ್ ರಾಜ್ ವ್ಯವಸ್ಥೆ ಇವತ್ತು ತಿದ್ದುಪಡಿ ತಂದು ರಾಜೀವ್ ಗಾಂಧಿಯರ ಭಾಳ ಅಪೇಕ್ಷಿತವಾದಂಥ ಕಾರ್ಯಕ್ರಮ. ಅವರ ಜೀವಿತ ಕಾಲದಲ್ಲಿ ಪಾಪ ಆ ಕಾಲದಲ್ಲಿ ಅವರಿಗೆ ಅದನ್ನು ಸದನದಲ್ಲಿ ಮಂಜೂರುಗೊಳಿಸಲು ವಿರೋಧ ಪಕ್ಷದ ವಿರೋಧದಿಂದಾಗಿ ಸಾಧ್ಯ ಆಗಲಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಶಾಸಕರುಗಳಾದ ಜೆಆರ್ ಲೋಬೋ, ಐವನ್ ಡಿಸೋಜಾ, ಮೇಯರ್ ಜೆಸಿಂತಾ ವಿಜಯ್ ಆಲ್ಫ್ರೆಡ್, ಮೂಡಾಧ್ಯಕ್ಷ ಕೋಡಿಜಾಲ್ ಇಬ್ರಾಹಿಂ ಉಪಸ್ಥಿತರಿದ್ದರು. ಪೊಡವೆಗುಡೆಯನ ನಾಡಿನಲ್ಲಿ ಪರ್ಯಾಯದ ಸಂಭ್ರಮ. ಪೇಜಾವರ ಅಧೋಕ್ಷಜ ಮಠದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು 5ನೇ ಬಾರಿ ಪರ್ಯಾಯ ಪೀಠವನ್ನು ಏರಲಿದ್ದಾರೆ. ಪೊಡವೆಗುಡೆಯ ಉಡುಪಿಯ ಶ್ರೀಕೃಷ್ಣನ ಪರ್ಯಾಯ ಮಹೋತ್ಸವಕ್ಕೆ ಉಡುಪಿಯೇ ಸನ್ನದ್ಧವಾಗಿದ್ದು ವಿದ್ಯುತ್ ದೀಪ, ತಳಿರು ತೋರಣಗಳಿಂದ ಕಂಗೊಳಿಸುತ್ತಿದೆ. Z+ ಶ್ರೇಣಿಯ 10ಕ್ಕೂ ಮಿಕ್ಕಿ ರಾಜಕೀಯ ಪ್ರತಿನಿಧಿಗಳು, ಮಂತ್ರಿ ಮಾಗದರು ಆಗಮಿಸಲಿದ್ದು ಸೇನೆ ಹಾಗೂ ಪೊಲೀಸ್ ವಲಯದ ಅಧಿಕಾರಿಗಳು ಬಿಗು ಭದ್ರತೆ ನಡೆಸುತ್ತಿದ್ದಾರೆ. ಉಡುಪಿ ಎಸ್ಪಿ ಅಣ್ಣಾಮಲೈ ನೇತೃತ್ವದಲ್ಲಿ ಅಧಿಕಾರಿಗಳು ಸೂಜಿಯ ಮುನಿಯಷ್ಟು ಅವಕಾಶವಿಲ್ಲದಂತೆ ಭದ್ರತೆ ಕೈಗೊಳ್ಳುತ್ತಿದ್ದಾರೆ. ಸುಮಾರು 10 ಲಕ್ಷ ಜನ ನಾಡದಿನ ಪರ್ಯಾಯವನ್ನ ಮೆರವಣಿಗೆ ಹಾಗೂ ಪರ್ಯಾಯ ದರ್ಬಾರನ್ನು ನೋಡಲಿಕ್ಕೆ ದೇಶದಾದ್ಯಂತ ಜನ ಬರ್ತಾ ಇದ್ದಾರೆ. ಉಡುಪಿಯ ಚರಿತ್ರೆಯಲ್ಲೇ ಪ್ರಥಮ ಬಾರಿಗೆ ಅತಿಥಿ ಗಣ್ಯರು ಇಷ್ಟೊಂದು ಸಂಖ್ಯೆಯಲ್ಲಿ ಬರುವುದು ಬಹಳ ವೈಶಿಷ್ಟ್ಯಪೂರ್ಣವಾಗಿದೆ. ಕೇಂದ್ರ ಸರ್ಕಾರದಿಂದ 7 ಜನ ಮಂತ್ರಿಗಳು ಹಾಗೂ 3 ಜನ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ 9 ಜನ ಮಂತ್ರಿಗಳು ಹಾಗೂ ಗಣ್ಯಾತಿ ಗಣ್ಯರು
ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಪೇಜಾವರ ಶ್ರೀಗಳು ಪರ್ಯಾಯ ದರ್ಬಾರ್ನಲ್ಲಿ ಪರ್ಯಾಯ ಮಹೋತ್ಸವವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಬಾರಿ ಹೊರೆಕಾಣಿಕೆ ಉಗ್ರಾಣದ ವ್ಯವಸ್ಥೆಯನ್ನು ವಹಿಸಿಕೊಂಡಿದ್ದು 5 ಲಕ್ಷಕ್ಕೂ ಮಿಕ್ಕಿ ತೆಂಗಿನಕಾಯಿ, ಲಕ್ಷಕ್ಕೂ ಮಿಕ್ಕಿ ಸಿಯಾಳ ಹಾಗೂ ಇತರ ತರಕಾರಿಗಳನ್ನು ಪೇರಿಸಲಾಗಿದೆ. ಶ್ರೀಕೃಷ್ಣ ಪರಶುರಾಮ ಚಂದ್ರಮಂಡಲ ರಥ ನಿರ್ಮಾಣವಾಗಿದೆ. ಈ ಬಗ್ಗೆ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿ ಪುರುಷೋತ್ತಮ ಮಾತನಾಡಿದ್ದಾರೆ. ಹೊರೆಕಾಣಿಕೆ ಹರಿದು ಬರ್ತಾ ಇದೆ, ದೇವಸ್ಥಾನಕ್ಕೆ ಹರಿದು ಬರ್ತಾ ಇದೆ. ಬರುವಂತಹ ಹೊರೆಕಾಣಿಕೆಯನ್ನು ಬರುವಂಥ ಎಲ್ಲ ಭಕ್ತರಿಗೂ ರೈತರಿಗೂ ಅದನ್ನು ಒಂದು ವಸ್ತು ಪ್ರದರ್ಶನದ ರೀತಿಯಲ್ಲಿ ನಾವು ಜೋಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸುಮಾರು 185 ಫೀಟ್ ಅಗಲ ಮತ್ತು 150 ಫೀಟ್ ಉದ್ದದ ಒಂದು ಪೆಂಡಾಲನ್ನು ಹಾಕಿಕೊಂಡು ಅದರ ಒಳಗೆ ಸುಮಾರು 28 ಪಾರ್ಟಿಷನ್ ಮಾಡಿಕೊಂಡಿದ್ದೇವೆ. ಆ ಪಾರ್ಟಿಷನಲ್ಲಿ ಬೇರೆ ಬೇರೆ ರೀತಿಯ ತರಕಾರಿ, ಅಕ್ಕಿ ಇರ್ಬೋದು, ತರಕಾರಿ ಇರ್ಬೋದು, ಅಥವಾ ಗೆಡ್ಡೆಗೆಣಸು ಇರ್ಬೋದು, ಅಥವಾ ಕಾಯಿ ಇರ್ಬೋದು, ತೆಂಗಿನಕಾಯಿ ಇರ್ಬೋದು ಇತ್ಯಾದಿಗಳನ್ನು ಜೋಡಿಸುವಂಥ ವ್ಯವಸ್ಥೆಯನ್ನು ಭಾಳ ವ್ಯವಸ್ಥಿತ ರೀತಿಯಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಸ್ವಾಗತ ಸಮಿತಿಯ ಪದಾಧಿಕಾರಿಗಳು ಈ ಸಂದರ್ಭ ಮಾತನಾಡಿ, ಪರ್ಯಾಯ ನ ಭೂತೋ ನ ಭವಿಷ್ಯತಿ ಎಂಬಂತೆ ನಡೆಯುತ್ತಿದೆ ಎಂದರು. ಪರಮಪೂಜ್ಯ ವಿಶ್ವೇಶತೀರ್ಥ ಸ್ವಾಮೀಜಿಯವರ ಪಂಚಮ ಪರ್ಯಾಯ ಪೀಠಾರೋಹಣದ ಈ ಒಂದು ಸುಸಂದರ್ಭದಲ್ಲಿ ನಾಡಿನಾದ್ಯಂತ ಜನ ಅತ್ಯಂತ ಕುತೂಹಲದಿಂದ ನಿರೀಕ್ಷೆ ಮಾಡುವಂಥ ಕ್ಷಣ. ಮಠದ ಅದೇ ರೀತಿಯಲ್ಲಿ ಈ ಸಮಿತಿಯ ಎಲ್ಲ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಂಟ್ವಾಳದ ಪೊಳಲಿ ಕರಿಯಂಗಳ ಗ್ರಾಮಸ್ಥರ ವತಿಯಿಂದ ಸಚಿವ ರಮಾನಾಥ ರೈಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಬಂಟ್ವಾಳದ ಪೊಳಲಿ, ಕರಿಯಂಗಳ ಮತ್ತು ಅಮ್ಮುಂಚೆ ಗ್ರಾಮಸ್ಥರ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ ರೈ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಶ್ರೀ ಕ್ಷೇತ್ರ ಪೊಳಲಿ ರಾಜರಾಜೇಶ್ವರಿ ಸರ್ವಮಂಗಳ ಕಲ್ಯಾಣ ಮಂಟಪದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಗ್ರಾಮಸ್ಥರು ಸಚಿವರನ್ನು ಸನ್ಮಾನಿಸಿ ಅಭಿನಂದಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ ರೈ, ಪೊಳಲಿಯಿಂದ ವಿಮಾನ ನಿಲ್ದಾಣದವರೆಗಿನ ರಸ್ತೆಯನ್ನು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರ್ಪಡೆಗೊಳಿಸಲಾಗಿದ್ದು, ಈ ರಸ್ತೆಯನ್ನು ಹೆದ್ದಾರಿ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ಪ್ರಮುಖ ರಸ್ತೆಯನ್ನಾಗಿ ಪರಿವರ್ತಿಸಲಾಗುವುದು. ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತಾನು ಯಾವುದೇ ಉದಾಸೀನ ತೋರಿಲ್ಲ. ಜನರ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬಾರದಂತೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶಕ್ತಿ ಮೀರಿ ಶ್ರಮಿಸಿದ್ದೇನೆ. ಪೊಳಲಿ ಪ್ರದೇಶದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು. ಸಾಮಾಜಿಕ ಬದುಕು ಹೆಚ್ಚಿನ ಮಾತ್ರ ಅಭಿನಂದನೆ ನಾನು ಅಪೇಕ್ಷೆ ಮಾಡ್ಬೋದು. ಅಂಡ ಪುರೋಹಿತ ಅಪ್ಪನ ಸಾಹಿತ್ಯಗಳು ಅಪ್ಪನಂಚಿನ ಈ ಕಾರ್ಯಕ್ರಮ ಬಹುಶಃ ಯಾನೆ ಬರ್ತೀವಿ ಮತ್ತಿನ ವಿಚಾರ ಖಂಡಿತ ಇತ್ತು. ಯಾನೆ ಬಹುಶಃ ನಿಖಿಲನಲ್ಲಿ ವಿಶ್ವಾಸ ಯಾನೆ ಮೂಲು ಸಭಾವೇದಿಕ ಮಾತ್ರ ಸನ್ಮಾನ ಸ್ವೀಕಾರ ಮಾಡಿ ಒಂದು ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದೇ ವೇಳೆ ಪೊಳಲಿ ಶ್ರೀ ರಾಮಕೃಷ್ಣ ತಪೋವನದ ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ ಸಚಿವ ಬಿ ರಮಾನಾಥ ರೈ ಅವರ ಕಾರ್ಯವನ್ನು ಅಭಿನಂದಿಸಿದರು. ಮಾರ್ಗವು ಆ ರಥ ಬೀದಿ ಕಾಂಕ್ರೀಟೀಕರಣ ಮಾಡ್ತಿದ್ದೀನ ಒಂಜಿ ಬಾರಿ ಎಡ್ಡೆ ಬರುವುದ ಕೆಲಸ ಅಪ್ಪನ ಸೇವೆಂದೇ ಪನೊಲಿ ಇತ್ತೆ ಈ ಕೆಲಸ ಮತ್ತಿನಟ್ಟ ಹತ್ರ ಈ ಸುತ್ತಮುತ್ತಲ ಮಸ್ತ್ ಸ್ವಚ್ಛ ಆದು ಉಂಟು. ನಂಗೆ ದಿಕ್ಕುನ ಅಂಚಿನ ಒಂಜಿ ಆ ಸೌಕರ್ಯ ಸವಲತ್ತನ್ನು ಆರು ಗವರ್ಮೆಂಟ್ ದೆತ್ತದ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ, ದೇವಳದ ಆಡಳಿತ ಮುಕ್ತೇಸರ ಡಾಕ್ಟರ್ ಮಂಜಯ್ಯ ಶೆಟ್ಟಿ, ಪ್ರಧಾನ ಅರ್ಚಕ ಮಾಧವ ಭಟ್, ಪ್ರಧಾನ ತಂತ್ರಿವರ್ಯರಾದ ಸುಬ್ರಹ್ಮಣ್ಯ ತಂತ್ರಿ, ಕಾಂಗ್ರೆಸ್ ಮುಖಂಡರುಗಳಾದ ಅಬ್ಬಾಸ್ ಅಲಿ, ಬಡಗಬೆಳ್ಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಯಂತಿ, ಉಪಾಧ್ಯಕ್ಷೆ ಯೋಗೀಶ್, ಕರಿಯಂಗಳ ಪಂಚಾಯತ್ ಸದಸ್ಯೆ ವೀಣಾ ಆಚಾರ್ಯ, ಶಾಕೀರ್ ಬಡಕಬೈಲು, ಉಮೇಶ್ ಆಚಾರ್ಯ ಮೊದಲಾದವರು ಉಪಸ್ಥಿತರಿದ್ದರು. ಬಂಟ್ವಾಳದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಮಧ್ವ ಮಂಟಪದ ಪ್ರವೇಶೋತ್ಸವ ಕಾರ್ಯಕ್ರಮ ಶುಕ್ರವಾರ ನಡೆಯಿತು. ಬಂಟ್ವಾಳ ತಾಲೂಕು ಕಾವಳಪಡೂರು ಗ್ರಾಮದ ಮಧ್ವದಲ್ಲಿರುವ ಐತಿಹಾಸಿಕ ಮಧ್ವ ಕಟ್ಟೆಯಲ್ಲಿ ಶ್ರೀ ಪೇಜಾವರ ಅಧೋಕ್ಷಜ ಟ್ರಸ್ಟ್ ವತಿಯಿಂದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಮಧ್ವ ಮಂಟಪದ
ಪ್ರವೇಶೋತ್ಸವ ಕಾರ್ಯಕ್ರಮ ನಡೆಯಿತು. 5ನೆಯ ಬಾರಿ ದಾಖಲೆಯ ಪರ್ಯಾಯ ಪೀಠವನ್ನೇರಲಿರುವ ಪೇಜಾವರ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರು ಶ್ರೀ ಮಧ್ವಾಚಾರ್ಯರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಮಧ್ವ ಮಂಟಪದ ಪ್ರವೇಶೋತ್ಸವ ನೆರವೇರಿಸಿದರು. ಈ ವೇಳೆ ಆಶೀರ್ವಚನ ನೀಡಿದ ಶ್ರೀಗಳು ವಿಶ್ವಧರ್ಮ ಪ್ರತಿಪಾದಕರಾಗಿದ್ದ ಶ್ರೀ ಮಧ್ವಾಚಾರ್ಯರ ಮಹಾತ್ಮೆಯ ನೆನಪಿಗಾಗಿ ಮಧ್ವಕಟ್ಟೆಯನ್ನು ಅಭಿವೃದ್ಧಿಗೊಳಿಸಿ ಐತಿಹಾಸಿಕ ಸ್ಮಾರಕ ನಿರ್ಮಿಸಲಾಗಿದೆ. 5ನೇ ಪರ್ಯಾಯ ಸಂದರ್ಭದಲ್ಲಿ ಶ್ರೀ ಮಧ್ವಾಚಾರ್ಯರ ಸೇವೆ ಸಲ್ಲಿಸುವ ಸಂಕಲ್ಪ ನೆರವೇರಿದೆ. ಇದರಿಂದ ಗ್ರಾಮಾಭಿವೃದ್ಧಿ ಹಾಗೂ ರಾಷ್ಟ್ರ ಸುಭೀಕ್ಷೆ ಉಂಟಾಗಲಿದೆ ಎಂದು ಹೇಳಿದರು. ಪೇಜಾವರ ಶ್ರೀಗಳ ಪಟ್ಟ ಶಿಷ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ಸಚಿವ ಬಿ ರಮಾನಾಥ್ ರೈ, ಹಿರಿಯ ವಿದ್ವಾಂಸ ಕೆಎಲಾಚಾರ್ಯ, ರಾಘವೇಂದ್ರ ಭಟ್, ಪ್ರಮುಖರಾದ ನಾರಾಯಣ ಕೆರ್ಮುಣ್ಣಾಯ, ಪಿ ಜಿನರಾಜ ಅರಿಗ, ತಾಲೂಕ್ ಪಂಚಾಯತ್ ಸದಸ್ಯರಾದ ಬಿ ಪದ್ಮಶೇಖರ್ ಜೈನ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಜೈ ತುಳುನಾಡು ತುಳು ಚಲನಚಿತ್ರ ಮಂಗಳೂರಿನಲ್ಲಿ ಬಿಡುಗಡೆಗೊಂಡಿತು. ಗರನ್ಸ್ ಮೂವಿ ಇಂಟರ್ನ್ಯಾಷನಲ್ ಬ್ಯಾನರ್ನಡಿ ನಿರ್ಮಾಣಗೊಂಡಿರುವ ಜೈ ತುಳುನಾಡು ತುಳು ಚಲನಚಿತ್ರ ಮಂಗಳೂರಿನ ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿತು. ಈ ಸಂದರ್ಭ ಚಿತ್ರ ನಿರ್ಮಾಪಕ ಫ್ರಾಂಕ್ ಫೆರ್ನಾಂಡಿಸ್, ನಿರ್ದೇಶಕ ಪ್ರವೀಣ್, ಸಹ ನಿರ್ಮಾಪಕ ನಂದಿಹಳ್ಳಿ ಶಿವಣ್ಣ, ನಾಯಕ ಅವಿನಾಶ್ ಶೆಟ್ಟಿ, ನವೀನ್ ಡಿ ಪಾಟೀಲ್ ಇನ್ನಿತರರು ಮೊದಲ ಶೋ ವೀಕ್ಷಿಸಿದರು. ಈ ವೇಳೆ ಮಾತನಾಡಿದ ಗಣ್ಯರು ಚಿತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಚಿತ್ರವು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಈ ವರ್ಷದ ಸುರುತ ಸಿನಿಮಾದ ಈ ಒಂಜಿ ಉದ್ಘಾಟನೆ ನಾವು ಮಾತಿನ ಉಡಾಲ್ದು ಬಂದ ಶಬ್ದಲವ್ವಿ ಜೈ ತುಳುನಾಡು. ಬಹುಶಃ ಈ ಸ್ವರನೇ ನಂಗೆ ರೋಮಾಂಚನ. ಚಿತ್ರದ ಮೂಲಕ ಈ ಒಂಜಿ ಭಾವನೆಯನ್ನು ವ್ಯಕ್ತ ಮಾಡಬೇಕಾದ ಬಹುಶಃ ಅವೇ ಒಂಜಿ ಮಣ್ಣದ ಮೋಕೆಡೆ ಎಂಗ್ಲ ಫ್ರಾಂಕ್ ಫೆರ್ನಾಂಡಿಸ್ ಈ ಸಿನಿಮಾ ಮಂದಿರಿ ಕೊಡ ಅಭಿನಯ ಪಂಡೇರಿ ಎನ್ನ ಉದ್ದೇಶ ಅವೇ ಆದಿತ್ತಿದೆ. ತುಳು ಮಣ್ಣಿದ ಸಂಸ್ಕೃತಿ ಸಂಸ್ಕಾರ ಉರಿಪೆರೆಗಳ ಒತ್ತೆ ಯಾನು ಪ್ರಯತ್ನ ಮಲ್ಪುನವು ಎನ್ನ ಅತ್ಯ ಕರ್ತವ್ಯ ಅಂಚಾದ ಎನ್ನ ಆಶೆನು ಸಿನಿಮಾ ಆಶೆನು ಜೈ ತುಳುನಾಡು ಪನ್ಪಿನ ಒಂದು ಎಡ್ಡೆ ಸಬ್ಜೆಕ್ಟ್ನ ಮೂಲಕ ಕೊರೊಂದುಲ್ಲೆ ಆ ಮಾತಿನ ಪ್ರೋತ್ಸಾಹ ತಿಕ್ಕುಡು ಬಂದ ಭರವಸೆ ಉಂಟು. ತಿಕ್ಕುಡು ಬಂದಿನ ಆಸೆಲ ಕೊಡೆ ಬಂದಿದ್ದೇನೆ ಕೊಡೆ ಯಾನ್ ಪ್ರೀಮಿಯರ್ ಶೋಲದಿದ್ದೆ ಎನ್ನ ದೃಷ್ಟಿಕೋನಡು ಅರ್ನ ಆ ಪಾತ್ರ ಸತ್ಯ ಬಂದಾಗ ಒவ்வೊ ಒಂಜಿ ದಿಕ್ಕಿಡು ತುಳುನಾಡು ಎಲ್ಲೋ ಒಂಜಿ ರೀತಿಯ ಕೊರತೆ ಇತ್ತಿಂದ ಅವೆಲ್ಲ ಲಕ್ಕ ತೋಜ ಐಕ್ಯದಲ್ಲ ಪರಿಹಾರ ಸಾಧ್ಯತೆ ಉಂಟಾ ಬಂದ ಪ್ರಯತ್ನನು ಈ ಸಿನಿಮಾಡು ಬಂದೇರಿ. ವಿಶೇಷವಾದ ಯಾನು ಪಂಡ ಪೊಲೀಸ್ ಅಧಿಕಾರಿಯಾಗಬೇಕೆಂದು ಕನಸು ಹೊತ್ತಿದ್ದ ವ್ಯಕ್ತಿಯೊಬ್ಬ ತನಗೆ ಅದು ಸಾಧ್ಯವಾಗದೇ ಇದ್ದಾಗ ತನ್ನ ಮಗನಲ್ಲಿ ಆ ಕನಸು ತುಂಬಿ ಮಗನನ್ನು ದಕ್ಷ ಪೊಲೀಸ್ ಅಧಿಕಾರಿಯನ್ನಾಗಿ ಮಾಡುವುದರ ಸುತ್ತ ಚಿತ್ರದ ಕತೆ ಸಾಗುತ್ತದೆ. ಅವಿನಾಶ್ ಶೆಟ್ಟಿ ನಾಯಕನಾಗಿ, ಸೋನಲ್ ಮೊಂತೇರೋ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಚಿತ್ರ 7 ಹಾಡುಗಳನ್ನು ಒಳಗೊಂಡಿದೆ. ಶ್ರೇಯಾ ಅಂಚನ್, ಅರವಿಂದ್ ಬೋಳಾರ್, ಹಿರಿಯ ನಟಿ ಭವ್ಯ, ಸರೋಜಿನಿ ಶೆಟ್ಟಿ, ಮನಮೋಹನ್ ರೈ ಸೇರಿದಂತೆ ಹಲವರು ತಾರಾಗಣದಲ್ಲಿದ್ದಾರೆ. 2ನೇ ಸುತ್ತಿನ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಜನವರಿ 17ರಂದು ಚಾಲನೆ ದೊರೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ 2 ಸುತ್ತಿನ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ 5 ವರ್ಷದೊಳಗಿನ 74.25 ಲಕ್ಷ ಮಕ್ಕಳನ್ನು ಗುರುತಿಸಿದ್ದು, ಬೆಂಗಳೂರಿನಲ್ಲಿ ಜನವರಿ 17ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 21ರಂದು 2ನೇ ಸುತ್ತಿನ ಲಸಿಕೆ ನಡೆಯಲಿದೆ. ವಿಶ್ವಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ರಾಷ್ಟ್ರವೆಂದು ಘೋಷಿಸಿದೆ. ದಕ್ಷಿಣ ರಾಜ್ಯಗಳ ಶೃಂಗಸಭೆಯಲ್ಲಿ ರಾಜ್ಯ ಸರ್ಕಾರ ಸಾಧನೆಯ ಪ್ರಶಂಸನಾ ಪತ್ರ ಕೂಡ ಪಡೆದುಕೊಂಡಿದೆ. 5 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿದ್ದರೂ ಈ ಬಾರಿಯೂ ಮತ್ತೆ ಪೋಲಿಯೋ ಹನಿ ಹಾಕುವ ಮೂಲಕ ಪೋಷಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ರಾಜ್ಯದ ಹಳ್ಳಿ, ಪಟ್ಟಣ, ನಗರ ಸಹಿತ ಒಟ್ಟು 32,617 ಬೂತ್ಗಳಲ್ಲಿ 1,03,464 ಲಸಿಕಾ ಕಾರ್ಯಕರ್ತರು ಸಂಚರಿಸಿ ಲಸಿಕೆ ನೀಡುವರು. ಇದಕ್ಕಾಗಿ 51,732 ತಂಡಗಳು, 1,205 ಸಂಚಾರಿ ತಂಡಗಳು, 1,736 ಟ್ರಾನ್ಸಿಟ್ ತಂಡಗಳು ಮತ್ತು 6,522 ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ ಎಂದು ಹೇಳಿದರು. ಇದೇ ತಾರೀಕು 17ರಂದು ರಾಜ್ಯದ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಇದಕ್ಕೆ ಚಾಲನೆ ಕೊಡಲಿಕ್ಕಿದ್ದಾರೆ. ಈ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಇವತ್ತು ಎಲ್ಲ ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಕೂಡ ಇವತ್ತು ಬೂತ್ಗಳನ್ನು
ನಿರ್ಮಾಣ ಮಾಡಿಕೊಂಡು ಬಹುಶಃ 32,617 ಬೂತ್ ತಂಡಗಳು 51,732 ತಂಡಗಳು, ಲಸಿಕೆ ಕಾರ್ಯಕರ್ತರು 1,03,464, 6,522 ಮೇಲ್ವಿಚಾರಕರು ಮತ್ತು ಮೊಬೈಲ್ ಯೂನಿಟ್. ಎಲ್ಲಿ ಇವತ್ತು ಬೂತ್ಗೆ ಬರಲಿಕ್ಕೆ ಆಗೋದಿಲ್ಲ ಅಲ್ಲಿ ಬಹುಶಃ ಮೊಬೈಲಲ್ಲಿ ಹೋಗಿ ಇವತ್ತು ಮಾಡುವಂಥ ವಿಚಾರ ಇವತ್ತು 12,005 ಮತ್ತು ಟ್ರಾನ್ಸಿಟ್ ಟೀಮ್ ಇವತ್ತು 1,736 ಎಲ್ಲವೂ ಕೂಡ ಇವತ್ತು ಹಮ್ಮಿಕೊಂಡು ಸಂಪೂರ್ಣವಾಗಿ ಇವತ್ತು ನಾವು ಸುಸ್ಥಿರವಾಗಿ ಹಮ್ಮಿಕೊಳ್ತೇವೆ. 5 ವರ್ಷಗೊಳಪಟ್ಟಂಥ ಎಲ್ಲ ಮಕ್ಕಳು 5 years ಒಳಗಿರುವಂಥ ಹಿಂದೆ ಎಷ್ಟೇ ಸಲ ತಗೊಂಡಿರಲಿ ಅವರು ಈ ಸಲ ಕೂಡ ತಗೊಳ್ಳೋದು ಎಷ್ಟು ಏನು ಸೈಡ್ ಎಫೆಕ್ಟ್ ಇದರಿಂದ ಆಗೋದಿಲ್ಲ. ಡಿಸ್ಟ್ರಿಕ್ಟ್ ಬೇಕಾ? ಡಿಸ್ಟ್ರಿಕ್ಟ್ 8,947. ಈಗ ಒಂದು ಪುಟ್ಟ ಬಿಡುವು, ನಂತರ NMC ವಾರ್ತೆಗಳು ಮುಂದುವರಿಯುತ್ತದೆ. ಮಂಗಳೂರಿನ ಉರುವ ಪಂಪೈ ಪ್ರೌಢಶಾಲೆಯ ಸುವರ್ಣ ಸಂಭ್ರಮದ ಸಮಾರೋಪ ಜನವರಿ 18ರಂದು ನಡೆಯಲಿದೆ. ಮಂಗಳೂರಿನ ಉರುವ ಪಂಪೈ ಪ್ರೌಢಶಾಲೆಯ ಸುವರ್ಣ ಸಂಭ್ರಮದ ಸಮಾರೋಪ ಸಮಾರಂಭ ಜನವರಿ 18ರಂದು ನಡೆಯಲಿದೆ ಎಂದು ಶಾಲೆಯ ಮುಖ್ಯ ಶಿಕ್ಷಕ ಫ್ರಾಂಕ್ ಹಿಲರಿ ಡಿಸೋಜಾ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉರುವ ಪಂಪೈ ಪ್ರೌಢಶಾಲೆಯ ಸುವರ್ಣ ಸಂಭ್ರಮದ ಹಿನ್ನೆಲೆಯಲ್ಲಿ ಇಡೀ ವರ್ಷ 10 ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇದೀಗ ಸುವರ್ಣ ಸಂಭ್ರಮದ ಸಮಾರೋಪ ಕಾರ್ಯಕ್ರಮ ಜನವರಿ 18ರಂದು ನಡೆಯಲಿದೆ. ಉರುವ ಚರ್ಚ್ನ ಶತಾಬ್ದಿ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಆ ಕುಟುಂಬವು ಈಗ ಈ ನಮ್ಮ ಪರಿಸರದಲ್ಲಿ ಇಲ್ಲ, ಆಸ್ಟ್ರೇಲಿಯಾದಲ್ಲಿ ಅವರ ಮಕ್ಕಳೆಲ್ಲ ಇದ್ದಾರೆ. ಅಂದು ಅವರನ್ನು ನಾವು ನೆನಪಿಸುತ್ತಾ ಈ ಶಾಲೆಯು ಒಂದು ಕನ್ನಡ ಮಾಧ್ಯಮ ಸಂಸ್ಥೆ, ಇದು ಲಾಲ್ಬಾಗ್ನಿಂದ ಅರ್ಧ ಕಿಲೋಮೀಟರ್ ಒಳಗಡೆ ಸುಲ್ತಾನ್ ಬತ್ತೇರ್ ರೋಡಲ್ಲಿ ಚರ್ಚಿನ ಒಳಗಡೆ ಇದೆ. ಹೆಚ್ಚಾಗಿ ಕಾಣುವುದು ಆಂಗ್ಲ ಮಾಧ್ಯಮ ಶಾಲೆ ರೋಡಿಗೆ ಸತ್ಯಾಲೋಚನೆ. ನಮ್ಮದು 50 ವರ್ಷಗಳ ಹಿಂದೆ ಕನ್ನಡ ಮಾಧ್ಯಮ ಅನುದಾನಿತ ಶಾಲೆ ಒಳಗಡೆ ಇದೆ. ಸಾಕಷ್ಟು ಚಟುವಟಿಕೆಗಳನ್ನು ಸಾಂಸ್ಕೃತಿಕ ವಿಭಾಗದಲ್ಲಿ ನಾವು ಮಾಡ್ತಾ ಇದ್ದೇವೆ. ಆಟೋಟಗಳಲ್ಲಿ ಕೂಡ ಹೆಸರುವಾಸಿಯಾಗಿದೆ. ಮಂಗಳೂರು ನಗರದಲ್ಲಿ ಆಗಲಿ ಎಲ್ಲ ನಗರಗಳಲ್ಲಿ ಆಗಲಿ ಕರ್ನಾಟಕ ರಾಜ್ಯದಲ್ಲಿಯೇ ಹೇಳುವುದಾದರೆ ಆಂಗ್ಲ ಮಾಧ್ಯಮ ಶಾಲೆಗಳ ಪ್ರಭಾವದಿಂದ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚುಗಡೆ ಆಗ್ತಾ ಇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಾವು ಕೇಳಿದ್ದೇವೆ ಒಂದು ಶಾಲೆ ಈಗಾಗಲೇ ಮುಚ್ಚುಗಡೆ ಆಗ್ತಾ ಇದೆ. ಆದರೆ ಆ ಪ್ರಭಾವ ಇದ್ದರೂ ನಮ್ಮ ಶಾಲೆಯು ಜೀವಂತವಾಗಿ ಪ್ರತಿ ತರಗತಿಯಲ್ಲಿಯೂ 50ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇಷ್ಟೇ. ನಮ್ಮಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮತ್ತು ಆಟೋಟಗಳಿಗೆ ಹೆಚ್ಚು ಒತ್ತು ನೀಡಲಾಗ್ತದೆ. ಸಾಂಸ್ಕೃತಿಕ ಚಟುವಟಿಕೆಗಳಂದ್ರೆ ಇಲಾಖೆಯ 16 ಕ್ಲಬ್ಗಳು ನಮ್ಮಲ್ಲಿ ನಡೀತಾ ಇದೆ. ಅದರ ಜೊತೆಯಲ್ಲಿ ಈ ಸುವರ್ಣ ಸಂಭ್ರಮಕ್ಕೆ ನಾವು ತುಳು ಚಾವಡಿ ಅಂತ ಮಾಡಿದ್ದೇವೆ. ತುಳು ಚಾವಡಿ, ಕೊಂಕಣಿ ಕ್ಲಬ್, ಮತ್ತೆ ಆಪ್ತ ಸಲಹಾ ಕೇಂದ್ರ, ವೃತ್ತಿ ಮಾರ್ಗದರ್ಶನ, ಇದನ್ನೆಲ್ಲವೂ ನಾವು ರೋಟ್ರಾಕ್ಟ್ನವರು ಸೇರಿ ರೋಟ್ರಾಕ್ಟ್ ಕ್ಲಬ್ ಅಂತ ನಾವು ಮಾಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಶಾಲಾ ಸಂಚಾಲಕ ಸ್ಟ್ಯಾನಿ ಪಿರೇರಾ, ಶಿಕ್ಷಕಿ ಐಸಿ ಮರಿಯಾ ಡಿಸೋಜಾ, ಸಾವಿತ್ರಿ ಕೆ ಉಪಸ್ಥಿತರಿದ್ದರು. ಕೌನಿ SOTC ಸಂಸ್ಥೆ ವತಿಯಿಂದ ಮಂಗಳೂರಿನಲ್ಲಿ ಜನವರಿ 17ರಂದು ರಜಾ ದಿನದ ಬಜಾರ್ ಎನ್ನುವ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿದೆ. ಕೌನಿ SOTC ಸಂಸ್ಥೆಯು ಮಂಗಳೂರಿನಲ್ಲಿ ಜನವರಿ 17ರಂದು ರಜಾ ದಿನದ ಬಜಾರ್ ಎನ್ನುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕೌನಿ ಟ್ರಾವೆಲ್ಸ್ ಸಂಸ್ಥೆಯ ಮುಖ್ಯಸ್ಥ ಕೇಬ್ರಿಯಲ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 17ರಂದು ಮಂಗಳೂರಿನ ದಿ ತಾಜ್ ಗೇಟ್ವೇ ಹೋಟೆಲ್ನಲ್ಲಿ ಜನವರಿ 17ರಂದು ರಜಾ ದಿನದ ಬಜಾರ್ ಎನ್ನುವ ಹೆಸರಿನಲ್ಲಿ ಕಾರ್ಯಾಗಾರ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ದೇಶದಾದ್ಯಂತ ಪ್ರವಾಸ ಕೈಗೊಳ್ಳಲು ಬಯಸುವ ಉತ್ಸಾಹಿಗಳಿಗೆ ಪ್ರವಾಸಿ ತಾಣಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಲಾಗುವುದು ಎಂದು ಹೇಳಿದ್ದಾರೆ. ನಾವು ಈ ಆಫೀಸಲ್ಲಿ ಆಲ್ಮೋಸ್ಟ್ 7-8 ಇಯರ್ಸ್ ಇಂದ ಇದ್ದೇವೆ. ನಾವು 2 years ಬ್ಯಾಕ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಮಂಗಳೂರು ಸಿಟಿಯಲ್ಲಿ. ಈ ಥರ ಒಂದು ರೋಡ್ ಶೋ ಮಾಡಬೇಕು, ನಮಗೆ ಇರುವಂಥ ಎಲ್ಲ ಕಸ್ಟಮರ್ಸು, ಎಲ್ಲ ಹೈ ಎಂಡ್ ಇನ್ಕಮ್ ಗ್ರೂಪ್ ಕಸ್ಟಮರ್ಸ್ಗೆ
we wanted to reach out to them and ask them to come to Taj Manjaran Hotel or Taj Gateway Hotel. ಈ ಒಂದು ಸ್ಥಳದಲ್ಲಿ we were giving additional discounts and all that. 2 years back, ಅಂದರೆ 2014 ನಾವು ಫಸ್ಟ್ ಮಾಡಿದ್ದೇವೆ. ಆವಾಗ ನಮಗೆ ವೆರಿ ಗುಡ್ ರೆಸ್ಪಾನ್ಸ್ ಬಂತು. We had more than 150 families coming for the event. They almost 75 passengers, ಅಂದರೆ ಫಿಸಿಕಲ್ ಹೆಡ್ ಕೌಂಟ್ passengers who traveled from Mangalore for different destinations. ಯುರೋಪ್ ಆಗಲಿ ಅಥವಾ USA ಆಗಲಿ, ಸೊ ಸಿಂಗಾಪುರ್, ಮಲೇಷ್ಯಾ, ಥೈಲ್ಯಾಂಡ್, ಸೌತ್ ಆಫ್ರಿಕಾ, ಈ ಎಲ್ಲ ಥರ ಡೆಸ್ಟಿನೇಷನ್ಸ್ಗೂ ಟ್ರಾವೆಲ್ ಆಗಿದ್ದಾರೆ. ಆ ಸಕ್ಸಸ್ಸನ್ನು ನಾವು 2015 ಸಹ ನಾವು ರಿಪೀಟ್ ಮಾಡಿದ್ವಿ ವಿತ್ ದ ಸೇಮ್ ವೆನ್ಯೂ, ತಾಜ್ ಮಂಜರನ್ ಹೋಟೆಲ್, ತಾಜ್ ಗೇಟ್ವೇ ಹೋಟೆಲಲ್ಲೇ ಮತ್ತೆ ಮಾಡಿದ್ವಿ. ಇದೇ ರೀತಿ ಇಲ್ಲೇ ಬಂದು ನಾವು ಪ್ರೆಸ್ ಮೀಟು ಮಾಡಿಸಿದ್ವಿ. ಆ್ಯಂಡ್ ಇಟ್ ವಾಸ್ ವೆರಿ ಇನ್ಫಾರ್ಮೇಟಿವ್. ಎಲ್ಲರಿಗೂ ಗೊತ್ತಾಯಿತು, ಎಲ್ಲರಿಗೂ ತುಂಬ ಜನ ಬಂದರು. If I'm not wrong, last year about 200 families or 250 families ಬಂದರು ಆ ಇವೆಂಟ್ಗೆ, and we got more than 100. ಸುದ್ದಿಗೋಷ್ಠಿಯಲ್ಲಿ ಡಿಸ್ವಂಜನ್ ಉಪಸ್ಥಿತರಿದ್ದರು. ಅಕ್ರಮ ಗೋಸಾಗಾಟದಲ್ಲಿ ಅಪವಾದ ಎದುರಿಸಿರುವ ಮುಸ್ಲಿಂ ಬಾಂಧವರು ಅನಾಥ ಹೋರಿಯೊಂದಕ್ಕೆ ಆಶ್ರಯ ನೀಡಿ ಮಾದರಿ ಎನಿಸಿದ್ದಾರೆ. ಗೋ ಕಳ್ಳತನ, ಗೋ ವಧೆಯಲ್ಲಿ ಒಂದು ಕೋಮಿನ ಜನತೆ ಭಾಗಿಯಾಗುತ್ತಾರೆ ಎಂಬ ಕೆಂಗಣ್ಣಿನ ಮಧ್ಯೆಯೂ ಸೋಮೇಶ್ವರ ಗ್ರಾಮದ ಉಚ್ಚಿಲ ರೈಲ್ವೆ ಹಳಿಯ ಬಳಿಯಲ್ಲಿ ರೈಲು ಡಿಕ್ಕಿಯಾಗಿ ಬಿದ್ದಿದ್ದ ಹೋರಿಯೊಂದಕ್ಕೆ ಸ್ಥಳೀಯ ಜಮಾತಿನ ಸದಸ್ಯರು ಆಶ್ರಯ ಕಲ್ಪಿಸಿ ನೀರು, ಆಹಾರ ನೀಡಿ ಸಲಹುತ್ತಿದ್ದಾರೆ. ಈ ಹೋರಿ ಯಾವುದೋ ದೈವಕ್ಕೆ ಬಿಟ್ಟಿರಬಹುದೆಂಬ ಗುಮಾನಿ ಇದ್ದರೂ ಸ್ಥಳೀಯ ಇಸ್ಲಾಂ ಬಾಂಧವರು ಅದಕ್ಕೆ ಚಿಕಿತ್ಸೆ ಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಗೋ ಪ್ರೇಮಿಗಳು ಇತ್ತ ಗಮನ ಹರಿಸಿ ಅನಾಥ ಹೋರಿಗೆ ಆಶ್ರಯ ನೀಡುವಂತಾಗಲಿ ಎಂದು ಸ್ಥಳೀಯರ ಹಾರೈಕೆಯಾಗಿದೆ. ರೈಲು ಡಿಕ್ಕಿ ಹೊಡೆದ ಪರಿಣಾಮ ಅದರ ಕಾಲಿಗೆ ಸ್ವಲ್ಪ ಪೆಟ್ಟು ಏನು ತಾಗಿದೆ. ಆಮೇಲೆ ಈ ಪರಿಸರದವರು ಅದನ್ನು ಡಾಕ್ಟರ್ ಬಳಿಗೆ ಕರೆದುಕೊಂಡೋಗಿ ಚಿಕಿತ್ಸೆಯನ್ನು ನೀಡಿದ್ದಾರೆ. ದಿನಾಲೂ ಅದರ ಆರೈಕೆಯನ್ನು ಸಹ ಮಾಡ್ತಾ ಇದ್ದಾರೆ ಇಲ್ಲಿನ ಪರಿಸರದ ಯುವಕರು ಹಾಗೂ ಈ ಪರಿಸರದ ಜನರು. ಅದಕ್ಕೆ ನಮ್ಮ ಈ ಆ ಪ್ರಾಣಿಗೆ, ಆ ಮೂಕ ಪ್ರಾಣಿಗೆ ಯಾವ ರೀತಿ ಆರೈಕೆ ಮಾಡಬೇಕೋ ನಾವೊಂದು ಜನಸಾಮಾನ್ಯರಾಗಿ ಅದಕ್ಕೆ ಬೇಕಾದಂಥ ಆರೈಕೆಯನ್ನು ಮಾಡಿಕೊಂಡು ಬಂದಿರ್ತೇವೆ ನಾವು. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕುಸ್ತಿ ಸ್ಪರ್ಧೆಯು ಜನವರಿ 21ರಂದು ನಡೆಯಲಿದೆ. ಅಂತಾರಾಷ್ಟ್ರೀಯ ಕುಸ್ತಿಪಟು ದಿವಂಗತ ಲೋಕಯ್ಯ ಶೆಟ್ಟಿಯವರ 13ನೇ ವರ್ಷದ ಸಂಸ್ಮರಣಾರ್ಥ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕುಸ್ತಿ ಸ್ಪರ್ಧೆಯು ಜನವರಿ 21ರಂದು ನಡೆಯಲಿದೆ ಎಂದು ಜಿಲ್ಲಾ ಕುಸ್ತಿ ಸಂಘದ ಗೌರವಾಧ್ಯಕ್ಷ ಸುರೇಶ್ ಚಂದ್ರ ಶೆಟ್ಟಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಜಿಲ್ಲಾ ಕುಸ್ತಿ ಸಂಘದ ಸಹಕಾರದಲ್ಲಿ ಕುಳಾಯಿಯ ಮೊಗವೀರ ಸಭಾರಂಗ ಮಂದಿರ ಚಿತ್ರಾಪುರದ ಕಡಲ ಕಿನಾರೆಯಲ್ಲಿ ಕುಸ್ತಿ ಸ್ಪರ್ಧೆಯು ನಡೆಯಲಿದೆ. ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕ ವಿಭಾಗದಲ್ಲಿ ಸ್ಪರ್ಧೆಗಳು ನಡೆಯಲಿವೆ ಎಂದರು. ಸ್ನೇಹಿತರೆ, ಈಗಾಗಲೇ ಹೇಳಿದಾಗೆ ದಿವಂಗತ ಎಂ ಲೋಕಯ್ಯ ಶೆಟ್ಟಿ ಇವರ ಸ್ಮಾರಕ ನಡೆಯುವಂತಹ 13ನೇ ವರ್ಷದ ಕುಸ್ತಿ ಪಂದ್ಯಾಟ ಪಣಮೂರು ಕುಳಾಯಿ ಮೊಗವೀರ ಸಭಾ ರಂಗಮಂದಿರದಲ್ಲಿ ಕಡಲ ಕಿನಾರೆಯಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಕುಸ್ತಿ ಸ್ಪರ್ಧೆಯಲ್ಲಿ ಪುರುಷರ ವಿಭಾಗದಲ್ಲಿ 40 ಕೆಜಿ, 45 ಕೆಜಿ, 55, 65 ಮತ್ತು 75 ಕೆಜಿ ವಿಭಾಗದಲ್ಲಿ ಕುಸ್ತಿ ಪಂದ್ಯಾಟ ನಡೆಯಲಿಕ್ಕಿದೆ. ಮಹಿಳೆಯರ ವಿಭಾಗದಲ್ಲಿ ಗೌರವಿಸಲಿಕ್ಕೆ ನಾವು ಆಯ್ಕೆ ಮಾಡಿಕೊಂಡಿರುವ ಮಾಜಿ ಕುಸ್ತಿಪಟುಗಳು, ಅದೇ ರೀತಿಯಾಗಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರನ್ನು ಗುರುತಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಜೋಡಣೆಯನ್ನ ಮಾಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕುಸ್ತಿ ಸಂಘದ ಅಧ್ಯಕ್ಷ ವಿನೋದ್, ಸತೀಶ್ ರಾವ್, ಪ್ರಕಾಶ್ ಕರ್ಕೇರ ಉಪಸ್ಥಿತರಿದ್ದರು. ಅಲೋಷಿಯಸ್ ಕಾಲೇಜಿನ ಸಮೂಹ ಮಾಧ್ಯಮದ ವಿಭಾಗದ ವತಿಯಿಂದ ಮೀಡಿಯಾ ಮಂಥನ ರಾಷ್ಟ್ರೀಯ ಕಾರ್ಯಾಗಾರ ನಡೆಯಲಿದೆ. ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಸ್ನಾತಕೋತ್ತರ ಸಮೂಹ ಮಾಧ್ಯಮ ವಿಭಾಗದ ವತಿಯಿಂದ ಕಂಟೆಂಟ್ ಜನರೇಷನ್ ಫಾರ್ ಸೋಷಿಯಲ್ ಮೀಡಿಯಾ ಎನ್ನುವ ವಿಷಯದ ಕುರಿತು ಮೀಡಿಯಾ ಮಂಥನ್ ರಾಷ್ಟ್ರೀಯ ಕಾರ್ಯಾಗಾರ ಹಾಗೂ ಮಾಧ್ಯಮ ಮೇಳ ನಡೆಯಲಿದೆ ಎಂದು ಸಮೂಹ ಮಾಧ್ಯಮ ವಿಭಾಗದ ಮುಖ್ಯಸ್ಥ ಫಾದರ್ ವಿಲಿಯಂ ಮಾರ್ಸೆಲ್ ರಾಡ್ರಿಗಸ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಜನವರಿ 18 ಮತ್ತು 19ರಂದು ಕಾರ್ಯಾಗಾರ ನಡೆಯಲಿದೆ. ದೇಶದ ಹಲವು ಕಾಲೇಜುಗಳ ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಸುಮಾರು 200ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. On the next day, we have got for the valedictory function, we have got Ivan D'Souza coming as a chief guest. Along with him, there are fraternity coming from the Akashvani here, Bangalore, as a chief guest.
Along with the workshop, we have also got panel discussion with the press as well as from the television industry. We are just going to discuss something about the impact of social media on the mainstream media. Besides that, we do have competitions for students which will enhance their talents, which will help them to explore their talents in social media content generation. So in a special way, we would like to invite all of you for this 2 days workshop. To all the media fraternity would like to invite and make this day a special one for all of us, because I've seen the media fraternity coming to our college and making our events extremely great because of the support of the media we have done. ಸುದ್ದಿಗೋಷ್ಠಿಯಲ್ಲಿ ಡೇವಿಡ್ ಫ್ಲೆಸಿಯಾ ಉಪಸ್ಥಿತರಿದ್ದರು. ಹಿರಾಪರಪು ಶ್ರೀ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಹೊರೆಕಾಣಿಕೆ ಮೆರವಣಿಗೆ ಗುರುವಾರ ನಡೆಯಿತು. ಹಿರಾಪರಪು ಶ್ರೀ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಶಿಲಾಮಯ ಗರ್ಭಗುಡಿ ಮತ್ತು ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ಮುಡಿಪು ಜಂಕ್ಷನ್ನಿಂದ ನಡೆಯಿತು. ಗೌರವಾಧ್ಯಕ್ಷರಾದ ಸುದರ್ಶನ್ ಭಟ್ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂತೋಷ್ ಕುಮಾರ್ ಬೋಳ್ಯಾರು, ಯಶವಂತ ದೇರಾಜ ಮುಂತಾದವರು ಹೊರೆಕಾಣಿಕೆ ಮೆರವಣಿಗೆಗೆ ಚಾಲನೆ ನೀಡಿದರು. ವೇದಮೂರ್ತಿ ಬ್ರಹ್ಮಶ್ರೀ ನಡಿಬೈಲು ಗೋವಿಂದ ಭಟ್ಟರ ನೇತೃತ್ವದಲ್ಲಿ ಶುಕ್ರವಾರ ಶ್ರೀ ಕ್ಷೇತ್ರದಲ್ಲಿ ಗಣಪತಿ ಹೋಮ, ಬಿಂಬಶುದ್ಧಿ ಮತ್ತು ಚಂಡಿಕಾ ಹೋಮ ಸಂಪನ್ನ ಕಂಡಿತು. ಸಂಜೆ ಶ್ರೀ ಕ್ಷೇತ್ರದಲ್ಲಿ ದುರ್ಗಾ ಪೂಜೆ, ಲಲಿತ ಸಹಸ್ರನಾಮ ಪಾರಾಯಣ, ತ್ರಿಶತಿ ಪಾರಾಯಣ, ಬಾಲಾಲಯದಲ್ಲಿ ಅನುಜ್ಞಾ ಪ್ರಾರ್ಥನೆ, ಅನುಜ್ಞಾ ಕಲಶಾಭಿಷೇಕ ನಡೆಯಿತು. ಕ್ಷೇತ್ರದ ಆಡಳಿತ ಮುಕ್ತಸ್ಥರಾದ ಐತಪ್ಪ ಪೂಜಾರಿ, ಆದಿಶಕ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಸರ್ವ ಅಧ್ಯಕ್ಷರು ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಈ ವೇಳೆ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಇಂದಿನ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆಯ ಮೂಲಕ ಕಾಂಗ್ರೆಸ್ನ ಬಲ ಪ್ರದರ್ಶನ, ಅಭ್ಯರ್ಥಿಯನ್ನು ಗೆಲ್ಲಿಸಿದ ಎಲ್ಲ ಮತದಾರರಿಗೆ ಅಭಿನಂದನೆಗಳು. ಮಾಜಿ ಕೇಂದ್ರ ಸಚಿವ ಆಸ್ಕರ್ ಫೆರ್ನಾಂಡಿಸ್ ಹೇಳಿಕೆ. ರಾಜ್ಯದಲ್ಲಿ 2ನೇ ಸುತ್ತಿನ ಪಲ್ಸ್ ಪೋಲಿಯೋ ಲಸಿಕೆ ಜನವರಿ 17ರಿಂದ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ. ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆ. ಉಡುಪಿಯಲ್ಲಿ 5ನೇ ಪರ್ಯಾಯೋತ್ಸವದ ಸಂಭ್ರಮ. ಜಾತಿ ಮತ ಭೇದ ಮರೆತು ಭಕ್ತರಿಂದ ಹೊರೆಕಾಣಿಕೆ. ಉಡುಪಿಯಲ್ಲಿ ನಡೆಯುತ್ತಿದೆ ಭರದ ಸಿದ್ಧತೆ. ಶೃಂಗಾರಗೊಂಡಿದೆ ಉಡುಪಿ ನಗರ. ಇಲ್ಲಿಗೆ ಇಂದಿನ NMC ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.